ಹರಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಹಿಂದಿನ ಸಂಚಿಕೆಯಲ್ಲಿ ನಾವು ಆ ಬಾಣಾಸುರನ ಮಗಳಾದಂತಹ ಉಷೆಗೆ ಅವಳ ಕನಸಿನಲ್ಲಿ ಬಂದಿದ್ದಂತಹ ವೀರ ಯಾರು ಅನ್ನತಕ್ಕಂಥದ್ದನ್ನ ಎಲ್ಲರ ಚಿತ್ರವನ್ನೂ ಬರೆದು ತೋರಿಸ್ತಾ ಇದ್ದಾಳೆ ಚಿತ್ರರೇಖೆ. ಅವಳ ಹೆಸರೇ ಚಿತ್ರರೇಖೆ. ಅವಳು ತೋರಿಸ್ತಾ ಇರ್ತಕ್ಕಂತಹ ಚಿತ್ರಪಟಗಳ ಪಟ್ಟಿ ಮುಗಿತಾನೇ ಇಲ್ಲ. ಎಲ್ಲ ಯಕ್ಷರು, ಕಿನ್ನರರು, ಪುರುಷರು, ಜರಾಸಂಧನಂತಹವರು, ಪಾಂಡವರು, ಇನ್ನೂ ಮುಂತಾದಿಗೆ ತೋರಿಸ್ತಾನೆ ಇದ್ದಾಳೆ. ಈ ದಿನ ಯಾವ್ಯಾವ ಚಿತ್ರ ತೋರಿಸ್ತಾಳೆ ಅನ್ನತಕ್ಕಂಥದ್ದನ್ನ ನೋಡೋಣ. ಸಂಗರ ರಂಗ ನಿರ್ದಳಿತ ಚಂಡ ವಿರೋಧಿ ವರೂತಿನೀಶ ಮಾತಂಗ ತುರಂಗ ಸದ್ಭಟ ರಕ್ತ ಪ್ರಕರೈಕ ಭುಜಾ ವಿಜೃಂಭಣಾ ಭಂಗ ಪರಾಕ್ರಮ ಪ್ರಕಟ ಭವ್ಯ ಯಶೋ ಮಹನೀಯ ಮೂರ್ತಿ ಕಾಳಿಂಗುಂಡು ವೀಡೆ ಚೂಡು ತರಳೀಕೃತ ಚಾರು ಕುರಂಗಲೋಚನ. ತರಳೀಕೃತ ಚಾರು ಕುರಂಗಲೋಚನ ಅಂದರೆ ಚಂಚಲವಾಗಿ ತಿರುಗಿಸ್ತಾ ಇರತಕ್ಕಂತಹ ಸುಂದರವಾದ ಜಿಂಕೆಯ ಕಣ್ಣಿನಂತೆ ಮುಗ್ಧವಾದ ಕಣ್ಣುಳ್ಳವಳೆ ಏ ಉಷಾ, ಈಗ ನಾನು ತೋರಿಸ್ತಾ ಇರತಕ್ಕಂತಹ ಚಿತ್ರ ಕಾಳಿಂಗ ಅನ್ನತಕ್ಕಂಥವನು. ಇವನ ಭುಜ ಬಾಹುಬಲ ಪರಾಕ್ರಮ ಅತ್ಯಂತ ಯಶಸ್ಸನ್ನು ಪಡೆದಿದೆ. ಭುಜ ವಿಜೃಂಭಣಾಭಂಗ ಪರಾಕ್ರಮ ಪ್ರಕಟ ಭವ್ಯ ಯಶೋ ಮಹನೀಯ ಮೂರ್ತಿ. ಅವನ ಒಂದು ಭುಜಬಲದ ಪರಾಕ್ರಮದ ಒಂದು ಕೀರ್ತಿ ಎಲ್ಲೆಡೆಯಲ್ಲೂ ಹಬ್ಬಿದೆ. ಏನಪ್ಪ ಅಷ್ಟು ಅವನ ಭುಜಬಲ ಪರಾಕ್ರಮ ಅಂದರೆ ಸಂಗರ ರಂಗ. ಸಂಗರ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಚಂಡ ವಿರೋಧಿ ವರೂಧಿನೀಶ, ಅವನನ್ನು ಎದುರಿಸ್ತಕ್ಕಂಥವ್ರು ಎಷ್ಟೇ ಪರಾಕ್ರಮಶಾಲಿಗಳಾಗಿರ್ಲಿ, ಅವರು ಎಷ್ಟು ದೊಡ್ಡದಾದ್ರೂ ಸೈನ್ಯ ತಂದಿರಲಿ, ಆ ರಾಜರ ಮಾತಂಗ ಅಂದರೆ ಆನೆ ಪಡೆ, ತುರಂಗ ಅಂತಂದರೆ ಕುದುರೆಯ ಸೈನ್ಯ, ಸದ್ಭಟ ಕಾಲಾಳುಗಳ ಸೈನ್ಯ, ರಥಾರೋಹಿಗಳ ಸೈನ್ಯ, ಈ ರೀತಿ ಯಾವುದೇ ಇರಲಿ ಚತುರಂಗ ಬಲವನ್ನು ತೆಗೆದುಕೊಂಡು ಎದುರಿಗೆ ಬಂದರೂ ಕೂಡ ಎಲ್ಲರನ್ನೂ ಸಂಹಾರ ಮಾಡತಕ್ಕಂತಹ ಪ್ರಚಂಡವಾದ ಬಾಹುಬಲವನ್ನು ಹೊಂದಿರತಕ್ಕಂತಹವನು ಇವನು. ಕಾಳಿಂಗ ಅಂತ ಇವನ ಹೆಸರು. ಇವನ ಚಿತ್ರ ನೋಡಮ್ಮ, ಇವನ ಬಂದಿದ್ದಿತ್ತು ಅಂತ ಹೇಳ್ತಾ ಇದ್ದಾಳೆ ಚಿತ್ರರೇಖೆ ಉಷೆಗೆ. సుగుణాంబో నిధి పాలలోచనును మేషున్నాత్మ మెప్పించి శక్తి గరిష్టంబగుశూలమంబడెసెన్ నక్షీణ ప్రతాపోన్నతిన్ జగతిన్ మిక్కిలి మేటి వీరుడు రణోత్సాహుండు భూపౌత్రుండి భగదత్తుంగనుంగొంటే పంకజముఖీ ಪ್ರಾಗ್ಜ್ಯೋತಿಷಾಧೀಶ್ವರುನ್. ಹೇ ಪಂಕಜಮುಖಿ, ಈ ಚಿತ್ರ ನೋಡು. ಈ ಚಿತ್ರಪಟದಲ್ಲಿರ್ತಕ್ಕಂಥವನು ಪ್ರಾಗ್ಜ್ಯೋತಿಷಪುರಕ್ಕೆ ಅಧೀಶ್ವರನಾಗಿರ್ತಕ್ಕಂಥ ಭಗದತ್ತ. ಇವನು ಭೂಪೌತ್ರ. ಇವನು ಸುಗುಣಾಂಬುಹೋ ನಿಧಿ ಅಂದರೆ ಸದ್ಗುಣಗಳನ್ನು ಹೊಂದಿರತಕ್ಕಂಥವನು. ಪಾಲಲೋಚನನು ಮೇಷನ್ನ ಆತ್ಮಮೆಪ್ಪಿಂಚಿ ಶಕ್ತಿ ಗರಿಷ್ಠಂಬಗು ಶುಬುಲಮಂಬಡೆಸೆನ್. ಇವನು ತನ್ನ ತಪಸ್ಸಿನಿಂದ ಪಾಲಲೋಚನನಾದಂತಹ ಪರಶಿವನನ್ನು ಮೆಚ್ಚಿಸಿ ವಿಶಿಷ್ಟವಾದ ಶಕ್ತಿ ಇರತಕ್ಕಂಥ ಒಂದು ಶೂಲವನ್ನು ಪಡೆದಿದ್ದಾನೆ. ಅವನಿಂದ ಅನುಗ್ರಹವಾಗಿ ಪಡೆದಿದ್ದಾನೆ ಪರಮೇಶ್ವರನಿಂದ. ಅಕ್ಷೀಣ ಪ್ರತಾಪೋನ್ನತಿನ್ ಜಗತ್ತಿನ್ ಮಿಕ್ಕಿಲಿ ಮೇಟು ವೀರುಡು ರಣೋತ್ಸಾಹುಂಡು. ಅಕ್ಷೀಣ ಪ್ರತಾಪೋನ್ನತಿಯನ್ನು ಹೊಂದಿರತಕ್ಕಂತಹವನು ಇವನು. ಅಂದರೆ ಇವನ ಭುಜಬಲ ಪರಾಕ್ರಮ, ಪ್ರತಾಪ, ಧೈರ್ಯ, ಶೌರ್ಯ ಎಲ್ಲವೂ ಕೂಡ ಜಗತ್ತಿನಲ್ಲೆಲ್ಲ ಪ್ರಸಿದ್ಧಿ ಹೊಂದಿದೆ. ಮತ್ತು ಈ ಪ್ರಪಂಚದಲ್ಲಿ ವೀರರಲ್ಲೇ ಇವನು ವೀರ. ನಂತರ ಅವನ ವೀರ ಶೌರ್ಯಕ್ಕೆ ಸರಿಯಾಗಿ ರಣೋತ್ಸಾಹ ಕೂಡ ಹೊಂದಿದ್ದಾನೆ ಇವನು. ಭೂಪೌತ್ರ. ಇವನನ್ನು ನೋಡು. ಶಾರದ ನೀರದಾಬ್ಜ ಘನಸಾರ ಸುಧಾಕರ ಕಾಶ ಚಂದ್ರಿಕಾಸಾರ ಪಟೀರ ವರ್ಣು ಯದು ಸತ್ತ ಮುನ್ನುತ್ತಮ ನಾಯಕುಂ ಭ್ರಮತ್ತ
ಪ್ರಮತ್ತಾರಿನೃಪಾಲಕಾನನ ಹುತಾಶನಮೂರ್ತಿನ್ ಪ್ರಲಂಬ ದೈತ್ಯ ಸಂಹಾರುನಿನ್ ಗಾಮಪಾಲುನಿ ಹಲಾಯುದುಂಜೂಡುಮೋ ದೈತ್ಯನಂದನ. ಹೇ ಬಾಣಾಸುರನ ಮಗಳಾದಂತಹ ಉಷಾ, ಈ ಚಿತ್ರವನ್ನು ನೋಡು. ಇವನು ಯಾರು ಗೊತ್ತೇ ನಿನಗೆ? ಹಲಾಯುಧನಾದಂತಹ ಬಲರಾಮ. ಇವನ ಶರೀರ ಛಾಯೆ ಹೇಗಿದೆಯಪ್ಪ ಅಂದ್ರೆ ಶಾರದ ನೀರದ ಅಂತಂದ್ರೆ ಶರತ್ಕಾಲದ ಮೇಘಗಳಂತೆ ಬಿಳುಪಾಗಿ, ಅಬ್ಜ ಅಂತಂದ್ರೆ ನೈದಿಲೆ ಹೂವಿನಂತೆ ಬಿಳುಪಾಗಿ, ಘನಸಾರ ಕರ್ಪೂರದಂತೆ, ಸುಧಾಕರ ಚಂದ್ರನಂತೆ, ಕಾಶ ಗಾಜಿನಂತೆ, ಚಂದ್ರಿಕಾಸಾರ ಆ ಬೆಳದಿಂಗಳಿನ ಸಾರದಂತೆ, ಪಟೀರ ವರ್ಣೂ ಅತ್ಯಂತ ಬಿಳುಪಾದಂತಹವನು. ಪಚ್ಚ ಕರ್ಪೂರ, ಕರ್ಪೂರ ಎಲ್ಲವೂ ಬಿಳುಪಾಗಿರುತ್ತಲ್ಲ, ಆ ರೀತಿಯಾದಂತಹ ಬಿಳುಪಾದಂತಹ ಶರೀರ ಛಾಯೆ ಇರತಕ್ಕಂತಹ ಯದು ಸತ್ತಮ ಅಂತಂದ್ರೆ ಯದುನಾಯಕ. ಇವನು ಉತ್ತಮ ನಾಯಕ. ಪ್ರಮತ್ತಾರಿನ್ ನೃಪಾಲಕಾನನ ಹುತಾಶನ ಮೂರ್ತಿನ್, ಮದಿಸಿ ಹೋದಂತಹ ಶತ್ರುಗಳ ಸೈನ್ಯ ಅನ್ನತಕ್ಕಂತಹ ಅಥವಾ ಶತ್ರುಗಳು ಮದಿಸಿ ಹೋದಂತಹ ಶತ್ರುರಾಜರ ಕಾನನಕ್ಕೆ ಹುತಾಶನ ಮೂರ್ತಿ ಇವನು. ಅಂದ್ರೆ ಅಗ್ನಿಯಂತೆಯೇ ಅವರನ್ನೆಲ್ಲ ದಹಿಸತಕ್ಕಂತಹ ಶಕ್ತಿ ಇರತಕ್ಕಂತಹವನು. ಹಲಾಯುಧ ಇವನು. ಪ್ರಲಂಬ ದೈತ್ಯ ಸಂಹಾರ ಮಾಡಿದ್ದಾನೆ. ಕಾಮಪಾಲ ಇವನು. ಇವನನ್ನು ನೋಡು ದೈತ್ಯನಂದನ. ಇವನ ನಿನ್ನ ಕನಸಿನಲ್ಲಿ ಬಂದಿತ್ತು. ಮುಂದೆ ಚಿತ್ರರೇಖೆ ತೋರಿಸ್ತಕ್ಕಂತಹ ಚಿತ್ರಪಟ ಆ ನವಮೋಹನ ಅಂಗನಾದಂತ ತ್ರಿಭುವನೈಕ ಸುಂದರನಾದಂತ ಶ್ರೀಕೃಷ್ಣನದು. ನೋಡಿ, ಮೊಮ್ಮಕ್ಕಳ ಮದುವೆಗೆ ಬರೋ ಅಷ್ಟು ಕಾಲವಾದರೂ ಕೂಡ ಇನ್ನೂ ಇವರು ವರರೆ. ವಧುಗಳಿಗೆ ಇವರ ಚಿತ್ರಪಟ ಕೂಡ ತೋರಿಸ್ತಕ್ಕಂತಹ ಒಂದು ಪರಿಸ್ಥಿತಿ ಇದೆ ಇನ್ನಾಗ. ಯಾಕೆ ಅವನು ನವಮೋಹನ ಅಂಗ. ಮತ್ತೆ ಇಲ್ಲಿ ಭಕ್ತ ಕವಿಗಳಾದಂತಹ ಪೋತನಾಮಾತ್ಯರು ಭಕ್ತಿ ಪರವಶತೆಯಿಂದ ಆ ಕೃಷ್ಣನ ಬಗ್ಗೆ ಬರೆದಿರ್ತಕ್ಕಂತಹ ಈ ಎರಡು ಸೀಸಪದ್ಯ, ಒಂದು ತೇಟಗೀತಿ ಅನ್ನತಕ್ಕಂತಹದ್ದು ಬಹಳ ಬಹಳ ಸುಂದರವಾಗಿದೆ. ಅವರ ಭಕ್ತಿ ಅನ್ನತಕ್ಕಂತಹದ್ದು ಭಗವಂತನನ್ನ ಸ್ತುತಿಸುವಾಗ, ಭಗವಂತನ ಗುಣ ಅತಿಶಯಗಳನ್ನ ವರ್ಣಿಸುವಾಗ ತಾನೇ ತಾನಾಗಿ ಗಂಗಾಜಲದಂತೆ ಉಕ್ಕಿ ಬಂದಿರತಕ್ಕಂಥದ್ದನ್ನ ಕಾಣಬಹುದು. ಕಮನೀಯ ಶುಭಗಾತ್ರಂ ಕಮನೀಯ ಶುಭಗಾತ್ರಂ ಕಂಜಾತದಳ ನೇತ್ರಂ ವಸುತ ಕಳತ್ರಂ ಭಾವನ ಚರಿತ್ರಂ ಸತ್ಯ ಸಂಕಲ್ಪೋ ನಿಶಾಚರೋಗ್ರ ವಿಕಲ್ಪೋ ನಾಗತಲ್ಪುಂ ಕೌಸ್ತುಭ ಮಣಿಭೂಷು ಗಂಭೀರ ಮೃದುಭಾಷು ಶ್ರಿತಜನ ಪೋಷು ನಂಚಿತ ವಿಶೇಷು ನೀಲ ನೀರದ ಕಾಯು ನಿರ್ಜಿತ ದೈತ್ಯೇಯು ಧೃತ ಪೀತ ಕೌಶೇಯು ನತ ವಿಧೇಯು ಅಘಮಃ ಗದವೈದ್ಯು ಅಘಮಃ ಗದವೈದ್ಯು ವೇದಾಂತ ವೇದ್ಯು ದಿವ್ಯ ಮುನಿ ಸನ್ನುತಾಮೋದು ದೀರ್ಥಪಾದುಂ ಜಿಷ್ಣು ವರಸದ್ಗುಣಾಲಂಕರಿಷ್ಣು ಕೃಷ್ಣು ಜೋಡು ಜಿಷ್ಣು ವರಸದ್ಗುಣಾಲಂಕರಿಷ್ಣು ಕೃಷ್ಣು ಜೋಡು ದೈತ್ಯೇಯ ಕುಲಬಾಲ ಸುಭಗಲೀಲ. ಕಮನೀಯ ಶುಭಗಾತೃ, ಅತ್ಯಂತ ಮಂಗಳಕರವಾದಂತಹ ಮೋಹನಾಕಾರ.
ಕಂಜಾತ ದಳನೇತೃ ಪದ್ಮಪತ್ರ ನೇತ್ರ ವಸುಧಾ ಕಳತೃ ಭೂದೇವಿಗೆ ಒಡೆಯ ಭಾವನ ಚರಿತ್ರು. ಭಾವಿಸಿದವರಿಗೆ ಇವನ ಚರಿತ್ರೆಯನ್ನ ಭಕ್ತರೆಲ್ಲರೂ ಭಾವಿಸ್ತಾ ಇರ್ತಾರೆ. ಸತ್ಯ ಸಂಕಲ್ಪ, ಇವನ ಸಂಕಲ್ಪ ಸತ್ಯವಾದದ್ದು, ನಿತ್ಯವಾದದ್ದು, ಅಮೋಘವಾದದ್ದು. ನಿಶಾಚರೋಗ್ರ ವಿಕಲ್ಪು, ಉಗ್ರರಾದಂತಹ ನಿಶಾಚರರನ್ನ ನಿರ್ಮೂಲನ ಮಾಡತಕ್ಕಂತಹ ಅವನು. ನಾಗತಲ್ಪು, ಶೇಷಶಾಹಿ ಇವನು. ಕೌಸ್ತುಭ ಮಣಿಭೂಷು, ಕೌಸ್ತುಭ ಮಣಿಯನ್ನ ಅಲಂಕಾರವಾಗಿ ಧರಿಸಿರ್ತಕ್ಕಂತಹವನು. ಗಂಭೀರ ಮೃದು ಭಾಷು, ತನ್ನ ಮೇಘ ಗಂಭೀರವಾದಂತಹ ಧ್ವನಿಯಿಂದ ಮೃದುವಾಗಿ ಮಾತನಾಡ್ತಕ್ಕಂತಹವನು. ಶ್ರಿತ ಜನ ಪೋಷು, ಆಶ್ರಿತ ಜನರನ್ನ ಪೋಷಿಸ್ತಕ್ಕಂತಹ ಕರುಣಾಸಾಂದ್ರ. ಹಂಚಿತ ವಿಶೇಷ, ಎಲ್ಲರೂ ಇವನನ್ನ ವಿಶೇಷವಾಗಿ ಪೂಜಿಸ್ತಾರೆ, ಅರ್ಚಿಸ್ತಾರೆ. ನೀಲ ನೀರದ ಕಾಯು, ವರ್ಷಾಕಾಲದ ನೀಲ ಮೋಡಗಳಂತೆ ನೀಲಮೇಘ ಶ್ಯಾಮ ಇವನು. ನಿರ್ಚಿತ ದೈತ್ಯೇಯು, ಎಲ್ಲ ದೈತ್ಯರನ್ನು ಕೂಡ ಸೋಲಿಸಿರ್ತಕ್ಕಂತಹವನು. ಧೃತ ಪೀತ ಕೌಶೇಯು, ಬಂಗಾರದ ವರ್ಣದಿಂದ ಥಳಥಳಿಸುತ್ತಿರುವ ಪೀತಾಂಬರವನ್ನು ಧರಿಸಿರ್ತಕ್ಕಂತಹ ಸ್ವಾಮಿ. ನತವಿಧೇಯು, ಆಶ್ರಿತರಿಗೆ ಇವನನ್ನ ಭಕ್ತಿಯಿಂದ ನಮಸ್ಕರಿಸಿ ಆಶ್ರಯಿಸಿದಂತಹ ಭಕ್ತರಿಗೆ ಇವನು ಪರಾಧೀನ, ಭಕ್ತ ಪರಾಧೀನ. ಅಘಮಹಾಗದ ವೈದ್ಯು, ಪಾಪಗಳು ಅನ್ನತಕ್ಕಂತಹ ಮಹಾಗದ, ಅದೊಂದು ಮಹಾರೋಗ. ಅರಿತೋ ಅರಿಯದೆಯೋ ಮಾಡ್ತಾನೇ ಇರ್ತೀವಲ್ಲ ಪಾಪಗಳನ್ನ. ಆ ಪಾಪಗಳನ್ನೆಲ್ಲ ತೊಲಗಿಸ್ತಕ್ಕಂತಹ ವೈದ್ಯ, ಭವರೋಗ ವೈದ್ಯ ಇವನು. ವೇದಾಂತ ವೇದ್ಯು, ವೇದಾಂತಗಳಿಂದ ಮಾತ್ರ ತಿಳಿಯಲ್ಪಡ್ತಕ್ಕಂಥವನು ಸ್ವಾಮಿ. ದಿವ್ಯ ಮುನಿ ಸನ್ನುತಾಮೋದು, ದೇವರ್ಷಿಗಳಾದಂತಹ ನಾರದ ಮುನೀಂದ್ರರಿಂದ ಸದಾ ಕಾಲ ಅವರು ಇವನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ, ಗಾನ ಮಾಡ್ತಾ ಇರ್ತಾರೆ. ಅದು ಅವನಿಗೆ ಪರಮ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು. ತೀರ್ಥಪಾದು, ತೀರ್ಥಪಾದ ಇವನು. ಪ್ರಪಂಚವನ್ನೇ ಪುನೀತಗೊಳಿಸ್ತಕ್ಕಂತಹ ಗಂಗಾ ದೇವಿಯ ಜನ್ಮಸ್ಥಾನ ಇವನ ಪಾದದ ಹೆಬ್ಬೆರಳು. ಅದೇ ರೀತಿ ನಮಸ್ಕರಿಸಿದವರಿಗೆ ಅವರ ಈ ಭವಸಾಗರವನ್ನ ದಾಟಿಸ್ತಕ್ಕಂತಹ ತೀರ್ಥಪಾದ ಇವನು. ಜಿಷ್ಣು, ಇವನನ್ನ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ, ಎಲ್ಲೆಡೆಯಲ್ಲಿಯೂ ಇವನಿಗೇ ಜಯ ಅಂತಹ ಜಿಷ್ಣು. ವರ ಸದ್ಗುಣಾಲಂಕರಿಷ್ಣು, ಶ್ರೇಷ್ಠವಾದ ಸದ್ಗುಣಗಳಿಂದ ಭೂಷಿತನಾಗಿರ್ತಕ್ಕಂತಹ ಸ್ವಾಮಿ. ಕೃಷ್ಣ ಪರಮಾತ್ಮ ಇವನು. ನೋಡು ಇವನ ಚಿತ್ರ ನೋಡು. ಕೃಷ್ಣನ್ ಜೋಡು ದೈತ್ಯೇಯ ಕುಲಬಾಲ ಸುಭಗಲೀಲ. ಇವನನ್ನ ನೋಡು, ಇವನ ಚಿತ್ರಪಟವನ್ನ ನೋಡು, ಎಷ್ಟು ಅಂದವಾಗಿದ್ದಾನೆ, ಭಕ್ತಪರಾಧೀನ ಇವನು. ಇಂತಹವನ ಚಿತ್ರವನ್ನು ನೋಡು ಉಷೆ ಎಂದು ಚಿತ್ರರೇಖೆ ಅವಳಿಗೆ ತೋರಿಸ್ತಾ ಇದ್ದಾಳೆ. ಶ್ರೀಕೃಷ್ಣ ಪರಮಾತ್ಮನ ಒಂದು ಚಿತ್ರಪಟ. ಸ್ಫುರದಳಿ ಶಿಂಜಿನೀರವ ವಿಭೂಷಿತ ಪುಷ್ಪಧನುರ್ವಿಮುಕ್ತ ಭಾಸ್ವರ ನವಚೂತ ಕೋರಕ ನಿಶಾತ ಶಿಲೀಮುಖ ಪಾತ ಭೀತ ಪಂಕರುಹ ಭವಾದಿ ಚೇತನ ನಿಕಾಯು ಮನೋಜ ನಿಜಾಂಶು ರುಕ್ಮಿಣೀವರಸುತು ರಾಜಕೀರ ಪರಿವಾರು ಕುಮಾರು ನಿಂಜೂಡು ಕೋಮಲಿ. ಸ್ಫುರದಳಿ ಶಿಂಜಿನೀರವ ವಿಭೂಷಿತ ಪುಷ್ಪಧನುರ್ವಿಮುಕ್ತ ಭಾಸ್ವರ ನವಚೂತ ಕೋರಕ ನಿಶಾತ ಶಿಲೀಮುಖ ಪಾತ ಭೀತ ಪಂಕೇರುಹ ಭವಾದಿ ಚೇತನ ನಿಕಾಯು ಮನೋಜ ನಿಜಾಂಶು ರುಕ್ಮಿಣೀವರಸುತು ರಾಜಕೀರ ಪರಿವಾರು ಕುಮಾರು ನಿಂಜೂಡು ಕೋಮಲಿ. ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನ ಒಂದು ಚಿತ್ರಪಟವನ್ನು ತೋರಿಸಿ ಹೇಳ್ತಾ ಇದ್ದಾಳೆ ಚಿತ್ರಲೇಖೆ. ನೋಡು ವಿಷಯ, ಇವನು ಮನ್ಮಥನ ನಿಜಾಂಶ. ಅಂದರೆ ಆ ಮನ್ಮಥ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಮುಂತಾದಂತಹ
ಪುಷ್ಪ ಬಾಣಗಳನ್ನು ಧರಿಸಿದ್ದಾನೆ. ಸ್ಫುರದಳಿ ಶಿಂಜಿನೀರ ವಿಭೂಷಿತ ಪುಷ್ಪಧನು ಅಂತಂದ್ರೆ ಅಳಿ ಅಳಿ ಅಂತಂತಂದ್ರೆ ದುಂಬಿಗಳ, ಆ ದುಂಬಿಗಳ ಸಾಲೇ ಮನ್ಮಥನ ಬಿಲ್ಲಿಗೆ ಹೆದೆ. ಅಂತಹ ದುಂಬಿಗಳ ಸಾಲಿನ ಒಂದು ಗುಂಜಾರವದಿಂದ ವಿಭೂಷಿತವಾದಂತಹ ಪುಷ್ಪಧನುವನ್ನು ಧರಿಸಿದ್ದಾನೆ. ಭಾಸ್ವರ ನವಚೂತ ಕೋರಕ ನಿಶಾತ ಶಿಲೀಮುಖ, ಇವನ ಈ ಒಂದು ಧನುವಿನಿಂದ ಅವನು ಪ್ರಯೋಗಿಸ್ತಕ್ಕಂತಹ ಚೂತಕೋರಕ ಅಂತಂದ್ರೆ ಮಾವಿನ ಚಿಗುರಿನ ನಿಶಾತ ಶಿಲಿ ಮುಖಪಾತ, ಆ ಒಂದು ಬಾಣವನ್ನ ಎಲ್ಲಿ ತಮ್ಮ ಮೇಲೆ ಪ್ರಯೋಗಿಸ್ತಾನೋ ಅಂತ ಹೆದರಿದಂತಹ ಪಂಕೇರುಹಭವರು ಅಂತಂದ್ರೆ ಬ್ರಹ್ಮ ಮುಂತಾದ ದೇವತೆಗಳೂ ಕೂಡ ಭೀತಿ ಪಡ್ತಾರೆ. ಮನ್ಮಥನ ಬಾಣ ಅದು ಅವನ ಬಾಣ ಪ್ರಯೋಗ ಮಾಡಿದ ಮೇಲೆ ಆಯ್ತು, ಅದು ಗುರಿ ಮುಟ್ಟುತ್ತೆ ಅಂತ ಹೆದರ್ತಾರೆ. ಮನೋಜ ನಿಜಾಂಶು ರುಕ್ಮಿಣೀ ವರಸುತು, ಅಂತಹ ಮನೋಜನ ನಿಜಾಂಶನಾದಂತಹ ಇವನು ಪ್ರದ್ಯುಮ್ನ ರುಕ್ಮಿಣಿ ಹಾಗೂ ಶ್ರೀಕೃಷ್ಣರ ಶ್ರೇಷ್ಠನಾದ ಕುಮಾರ. ರಾಜಕೀರ ಪರಿವಾರು, ರಾಜಕೀರ ಅಂತಂದ್ರೆ ಅವನು ಇರತಕ್ಕಂತಹ ಕಡೆ ಕೀರಗಳು ಅಂತಂದ್ರೆ ಗಿಣಿಗಳಿಂದ, ರಾಜಗಿಣಿಗಳಿಂದ ಸುತ್ತುವರೆದಿರ್ತಾನೆ. ಇಂತಹ ಕುಮಾರ ಇವನು, ಪ್ರದ್ಯುಮ್ನ ಕುಮಾರ, ಇವನನ್ನ ನೋಡು. ಇವ್ವಿಧಂಬುನಂಜೂಪಿನ ವನಿತಾರತ್ನಮು ಕೃಷ್ಣ ನಂದನುನಿ ಭಾವ ಪ್ರೌಢಿಂದಾಜೂచి గ్రద్ద నందన్నర్తిన్వరించి చెన్న సుగుణోత్తం సంభక్కానాత్మలో ననుమానించి అనంతరంబ అనిరుద్ధాఖ్యున్ సరోజాక్షున్ నూతన చేతోభవమూర్తింజూచి మది సంతాపించుచున్ నిట్లనున్. ಇವ್ವಿಧಂಬುನ ಚೂಪಿನ, ಈ ರೀತಿಯಾಗಿ ಆ ಚಿತ್ರರೇಖೆ ಎಲ್ಲ ರಾಜಕುಮಾರರ, ಪಾಂಡವರ, ಕೌರವರ, ಯದುಶ್ರೇಷ್ಠರ, ಹೀಗೆ ಅನೇಕ ಯೋಗ್ಯ ಶ್ರೇಷ್ಠ ವರರ ಚಿತ್ರಗಳನ್ನು ತೋರಿಸ್ತಾ ಬಂದ್ಲು. ನಂತರ ಆ ವನಿತಾ ರತ್ನಮು ಅಂತಂತಂದ್ರೆ ಆ ಚಿತ್ರರೇಖೆ ತೋರಿಸಿದ್ಲು. ಕೃಷ್ಣ ನಂದನುನಿ, ಕೃಷ್ಣನಂದನ ಅಂತಂದ್ರೆ ಪ್ರದ್ಯುಮ್ನನ ಭಾವಪ್ರೌಢಿ ಅಂತಂದ್ರೆ ಅವನ ಆ ಚಿತ್ರದಲ್ಲಿ ಇದ್ದಂಥ ಆ ಒಂದು ಚೆಲುವನ್ನ ನೋಡಿ ಅವಳೇನಂದ್ಕೊಂಡ್ಲು, ಇವನೇ ನನ್ನ ಕನಸಲ್ಲಿ ಬಂದಿದ್ದು ಅಂತ ಅಂದ್ಕೊಂಡ್ಲು. ನಂತರ ಆತ್ಮದಲ್ಲಿ ಅವಳಿಗೆ ಅನುಮಾನ ಆಯ್ತು, ಇವನಲ್ಲ ಅನ್ಸುತ್ತೆ ಅಂತ. ಅದರಂತರ ಅನಿರುದ್ಧನ ಚಿತ್ರವನ್ನ ತೋರಿಸಿದ್ಲು. ಅನಿರುದ್ಧನ್ ಸರೋಜಾಕ್ಷನ್ ನೂತನ ಚೇತೋಭವಮೂರ್ತಿಂಜೂಚಿ, ಆ ಅನಿರುದ್ಧನ ಚಿತ್ರದಲ್ಲಿ ಅವನು ಕೂಡ ಸರೋಜಾಕ್ಷ, ಪದ್ಮಪತ್ರ ನೇತ್ರ ಹೊಂದಿದ್ದ, ಮತ್ತೆ ನೂತನ ಚೇತೋಭವಮೂರ್ತಿ. ಚೇತೋಭವ ಅಂತಂದ್ರೆ ಮನ್ಮಥನಂತೆ ಅಪರಮನ್ಮಥನಂತೆ ಕಾಣಿಸ್ತಾ ಇದ್ದ ಈ ಅನಿರುದ್ಧ ಕೂಡ. ಜೂಚಿ ಮದಿ ಸಂತಾಪಿಂಚುಂಚುನ್ ಇಟ್ಲನನ್, ಪ್ರದ್ಯುಮ್ನ ಮನ್ಮಥಾಕಾರ, ಅವನೇ ಮನ್ಮಥನ ಅಂಶ, ಆದ್ದರಿಂದ ಅವನು ಅಷ್ಟು ಸುಂದರ ಆಕಾರ. ಆ ಪ್ರದ್ಯುಮ್ನನ ಮಗನೇ ಆದಂತಹ ಅನಿರುದ್ಧನಿಗೆ ತಂದೆಯದೇ ಹೋಲಿಕೆಗಳಿದ್ದರಿಂದ ಅವನು ಕೂಡ ಅತ್ಯಂತ ಸುಂದರನಾಗಿ ಕಾಣಿಸ್ತಿದ್ದ. ಅದರಿಂದಲೇ ಅವನ್ನ ಇಲ್ಲಿ ನೂತನ ಚೇತೋಭವಮೂರ್ತಿ ಅಂತ ಹೇಳಿದ್ದಾರೆ. ಆ ಅನಿರುದ್ಧನ ಚಿತ್ರವನ್ನ ಕಂಡಾಗ ಉಷೆ ಹೇಗೆ, ಅವಳ ವರ್ತನೆ ಹೇಗಿತ್ತು, ಅವಳ ಒಂದು ಆನಂದ ಹೇಗಿತ್ತು ಅನ್ನೋದನ್ನ ಮುಂದೆ ನೋಡೋಣ. ಇಂತಿ ಮದೀಯ ಮಾನಧನಮೆಲ್ಲ ಹರಿಂಚಿನ ಮೃಚ್ಚುನ್ ಇಮ್ಮೆಯುಂಬಂತ మేలర్పవ్రాసి పటభాగ నిరూపింతుంజేసినట్టి నీయంతటి పుణ్యమూర్తింగొనియాడంగ నేర్తునే నీ చరిత్రముల్వింతలే నాకు నీ మహిత వీరుకులంబు బలంబు చెప్పుమా. ಸ್ನೇಹಿತೆಯಾದಂತಹ ಚಿತ್ರರೇಖೆ, ಮದೀಯ ಮಾನಧನಮೆಲ್ಲ ಹರಿಂಚಿನ ಮೃಚ್ಚು, ನನ್ನ ಮಾನಧನವನ್ನ ಅಪಹರಿಸಿದಂತಹ ಕಳ್ಳ, ಚೋರನನ್ನ ನಿಮ್ಮೇಯು ಬಂತ ಮೇಲರ್ಪವ್ರಾಸಿ ಪಟಭಾಗ ನಿರೂಪಿಂತು ಜೇಸಿನಟ್ಟಿ, ಅವನನ್ನ ಇಷ್ಟು
ಸುಂದರವಾಗಿ ಚಿತ್ರದಲ್ಲಿ ಸೆರೆ ಹಿಡಿದಂತಹ ನಿನ್ನನ್ನ ನಿನ್ನ ಮಹಿಮೆಯನ್ನು ನನಗೆ ಹೊಗಳಕ್ಕೆ ಸಾಧ್ಯವೇ? ಎಷ್ಟು ಚತುರೆ ನೀನು. ನನ್ನ ಕನಸಿನಲ್ಲಿ ಬಂದಂತಹ ರಾಜಕುಮಾರನ ಚಹರೆ ಎಲ್ಲ ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದಂತೆ ಪಟದಲ್ಲಿ ನಿರೂಪಿಸಿಬಿಟ್ಟಿದ್ದೀಯ. ನೀ ಅಂತಟಿ ಪುಣ್ಯಮೂರ್ತಿಂಗೊನಿಯಾಡಂಗನ್ನೇರ್ತುನೆ. ನಿನ್ನಷ್ಟು ಪುಣ್ಯಶಾಲಿಯನ್ನ ಹೊಗಳಲಿಕ್ಕೆ ನನಗೆ ಬರುತ್ತೆ, ನನ್ನ ಕೈಲಾಗತ್ತೆಯೇ? ಆಗೋದೇ ಇಲ್ಲ. ನೀ ನೀ ಚರಿತ್ರಮುಲ್ ವಿಂತಲೆ. ನಿನ್ನ ಚರಿತ್ರೆ ನಿಜವಾಗ್ಲೂ ಆಶ್ಚರ್ಯಜನಕವಾದದ್ದು. ನನ್ನ ಕನಸಿನಲ್ಲಿ ಬಂದಂತಹ ಸುಂದರನ್ನ ಇಷ್ಟು ಚೆನ್ನಾಗಿ ಬಿಡಿಸ್ಕೊಟ್ಟಿದೆಯಲ್ಲ ನೀನು. ನಾಕು ನೀ ಮಹಿತ ವೀರು ಕುಲಂಬು ಬಲಂಬು ಜಪ್ಪುಮ. ನನ್ನ ಮನವನ್ನ ಅಪಹರಿಸಿದವನು ಈ ರಾಜಕುಮಾರನೇ. ಈ ವೀರನ ಕುಲ ಯಾವುದು, ಅವನ ಬಲ, ಅವನ ಬಗ್ಗೆ ವಿವರಣೆ ಎಲ್ಲ ದಯವಿಟ್ಟು ತಿಳಿಸ್ತೀಯಾ ಅಂತ ಉಷೆ ಕೇಳ್ತಾ ಇದ್ದಾಳೆ. ಅನವುಡುನ್ ಚಿತ್ರರೇಖ ಜಲಜಾಕ್ಷಿಕಿ ನಿಟ್ಲನಂ ಈ ಕುಮಾರ ಕುಂಡನಗುಂಡು ಯಾದವಾನ್ವಯ ಸುಧಾಂಬುದಿ ಪೂರ್ಣ ಸುಧಾಕರುಂಡು ನಾಂದನರಿನ ಕೃಷ್ಣ ಪೌತ್ರ ಕುಂಡು ಉದಾರ ಚರಿತ್ರುಂಡು ಭೂರಿ ಸಿಂಹ ಸಂಹನನುಂಡು ಅರಾತಿ ಸೈನ್ಯ ತಿಮಿರಾರ್ಕುಂಡು ಪೇರ ಅನಿರುದ್ಧುಂಡು ಅಂಗನ. ಆ ಚಿತ್ರರೇಖೆ ಅನಿರುದ್ಧನ ಪಟವನ್ನ ತೋರಿಸಿ ನಂತರ ಉಷೆಯ ಒಂದು ವಿನಂತಿಯ ಮೇರೆಗೆ ಅವನ ವಿವರಗಳನ್ನೆಲ್ಲ ಹೇಳ್ತಾ ಇದ್ದಾಳೆ. ವಿವರಗಳನ್ನ ಹೇಳು ಅಂತ ಕೇಳಿದ್ದರಿಂದ ಚಿತ್ರರೇಖಾ ಜಲಜಾಕ್ಷಿಕಿನ್ ಇಟ್ಲನುನ್ ಈ ಕುಮಾರಕುಂಡ ಅನಗುಂಡು ಯಾದವಾನ್ವಯ ಸುಧಾಂಬುದಿ ಪೂರ್ಣ ಸುಧಾಕರುಂಡು. ಈ ಚಿತ್ರಪಟದಲ್ಲಿರ್ತಕ್ಕಂಥ ವೀರ ಅನಘನಾದಂಥವನು, ಅದ್ಭುತ ಚರಿತ್ರೆ ಉಳ್ಳವನು, ಶುದ್ಧ ಚಾರಿತ್ರ್ಯ ಉಳ್ಳವನು. ಯಾದವ ಕುಲದ ಸುಧಾ ಸಾಗರಕ್ಕೆ ಪೌರ್ಣಮಿಯ ಸುಧಾಕರನಂತೆ, ಚಂದ್ರನಂತೋಪಾದಿಯಲ್ಲಿರ್ತಕ್ಕಂಥವನು ಇವನು. ಕೃಷ್ಣ ಪೌತ್ರಕ, ಉದಾರ ಚರಿತ್ರ, ಭೂರಿಯಾದಂಥ ಸಿಂಹಪರಾಕ್ರಮಿ ಇವನು. ಅರಾತಿ ಸೈನ್ಯ ತಿಮಿರಾರ್ಕಂಡು, ಶತ್ರುಗಳ ಸೈನ್ಯ ಅನ್ನತಕ್ಕಂತಹ ಅಂಧಕಾರಕ್ಕೆ ಭಾಸ್ಕರನಂತಹವನು, ಅಷ್ಟು ಪ್ರತಾಪಿ. ಇವನ ಹೆಸರು ಅನಿರುದ್ಧ అని చెప్పి ಏನತಿ ತ್ವರಿತಗತಿಂಜನಿ ಕುಮಾರರತ್ನಂಬು ದೋಡ್కొని వత్తునంతకు సంతాపింపకుండుమని ఆ క్షణంబ ವಿಯದ್ಗಮನಂಬುನಂಜನಿ ಮುಂದಟ. ಈ ರೀತಿಯಾಗಿ ಆ ಅನಿರುದ್ಧ ಕುಮಾರನ ವಿವರಗಳನ್ನೆಲ್ಲ ಉಷಾಕುಮಾರಿಗೆ ತಿಳಿಸಿದಂಥ ಚಿತ್ರರೇಖೆ ತಾನು ಅತಿ ತ್ವರಿತಗತಿಯಿಂದ ಹೋಗಿ ಈ ಕುಮಾರರತ್ನ, ಈ ಶ್ರೇಷ್ಠನಾದಂತಹ ಈ ವರರತ್ನವನ್ನ ಕರೆದುಕೊಂಡೇ ಬಂದುಬಿಡ್ತೀನಿ, ತೋಡ್ಕೊನಿವತ್ತುನು ಕರೆದುಕೊಂಡು ಬರ್ತೀನಿ. ಅಂತಕ್ಕೂ ಸಂತಾಪಿಂಪಕೊಂಡು, ಅಲ್ಲಿವರೆಗೂ ನೀನು ದುಃಖ ಪಡದೇ ಇರು, ವಿರಹದ ದುಃಖವನ್ನ ನಿಲ್ಲಿಸ್ಕೊ. ಇನ್ನ ಸಿಕ್ತಲ್ಲ ಅವನು ಯಾರು ಅನ್ನತಕ್ಕಂಥದ್ದು ಚಿತ್ರಪಟ ನೀನು ಗುರ್ತು ಹಿಡಿದಿಯಲ್ಲ, ನಾನು ಹೋಗಿ ಅವನನ್ನು ಕರೆದುಕೊಂಡು ಕರ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೀನು ಸಂತಾಪಿಸದೆ ಇರು ಅಂತ ಹೇಳಿ ಆ ಕ್ಷಣಂಬ ವಿಯದ್ಗಮನಂಬು ನಂಜನಿ ಮುಂದಟ. ಆ ಕ್ಷಣದಲ್ಲೇ ಅವಳು ಆಕಾಶ ಮಾರ್ಗದಲ್ಲಿ ಹೊರಟಳು ಚಿತ್ರರೇಖೆ. ಸರಸಿಜ ಮುಖಿ ಗನುಗೊನೆ ಶುಭ ಭರಿತ ವಿಲೋಕನ ವಿಧೂತ ಭವವೇದನಮುನ್ ಬರಸಾಧನಮುನು ಸುಕೃತ ಸ್ಫುರಣಾಪಾದನಮು ಕೃಷ್ಣುಪುಟ ಭೇದನಮುನ್. ಆಕಾಶ ಮಾರ್ಗದಲ್ಲಿ ಹೋದಂತಹ ಚಿತ್ರರೇಖೆ ಆ ವಿಯತ್ ಮಾರ್ಗದಿಂದ ಕಂಡಳು. ಏನ್ ಕಂಡಳಪ್ಪ ಅಂದ್ರೆ ಶುಭಭರಿತವಾದಂತಹ ಒಂದು ಪಟ್ಟಣವನ್ನ, ಆ ಕೃಷ್ಣನ ಪಟ್ಟಣವಾದಂತಹ ದ್ವಾರಕಾ ಪಟ್ಟಣವನ್ನ ಕಂಡಳು. ಅದು ಅತ್ಯಂತ
ಶುಭ ಸೂಚಕವಾಗಿತ್ತು. ಎಲ್ಲೆಲ್ಲೂ ಕೂಡ ಮಂಗಳವಾದ ದೃಶ್ಯಗಳು ಕಂಡು ಬರ್ತಾ ಇತ್ತು ಆ ದ್ವಾರಕಾ ಪಟ್ಟಣದಲ್ಲಿ. ವಿಲೋಕನ ವಿಧೂತ ಭವ ವೇದನ ಮುನ್, ಆ ದ್ವಾರಕಾಪುರಿಯನ್ನ ಕಂಡಾಕ್ಷಣವೇ ಈ ಭವದ ವೇದನೆಗಳನ್ನೆಲ್ಲ ತೊಲಗಿಸ್ತಕ್ಕಂತಹ ಪುಣ್ಯಧಾಮ ಅದು. ಪರ ಸಾಧನమును, ಮೋಕ್ಷಕ್ಕೆ ಕಾರಣವಾದಂತಹದ್ದು ಆ ದ್ವಾರಕಾಧೀಶನ ನೆಲೆಯಾದಂತಹ ದ್ವಾರಕಾ ಪಟ್ಟಣ. ಸುಕೃತ ಸ್ಫುರಣಾಪಾದನము, ಸುಕೃತರಿಗೆ ಅಲ್ಲಿ ನೆಲೆ ಬೀಡು, ಸುಕೃತರ ನೆಲೆ ಬೀಡಾಗಿದ್ದಂಥ ಆ ಕೃಷ್ಣನ ಪುರವಾದಂಥ ದ್ವಾರಕೆಯನ್ನ ಆಕಾಶ ಮಾರ್ಗದಿಂದ ಕಂಡಳು. ಕನಿಡಾಯನ್ ಜನಿ ತದೀಯ ಸುಷಮಾ ವಿಶೇಷಂಬುಲಕುನ್ ಪರಿತೋಷಂಬುನೊಂದುಚುನ್, ಗಾಮಿನಿ ಚರಣರಣಿತ ಮಣಿ ನೂಪುರ ಝಣಝಣನ್ ಧ್ವನಿತ ಮಣಿ ಗೋಪುರಂಬುನು ಅತಿ ವಿಭವ ವಿಜಿತ ಗೋಪುರಂಬುನು ಅಗು ದ್ವಾರಕಾಪುರಂಬು ನಿಶಾಸಮಯಂಬುನಂ ಬ್ರಚ್ಛನ್ನ ವೇಷಂಬುನಂ ಜೊಚ್ಚಿ ಕನಕ ಕುಂಭಕಲಿತ ಸೌಧಾಗ್ರಂಬುನ ಮಣಿದೀಪ ನಿಚಯಂಬು ಪ್ರಕಾಶಿಂಪನ್ ಚಂದ್ರಕಾಂತ ಶಿಲಾಭವನಂಬುನ ಸುಧಾಧಾಮರುಚಿ ನಿಚಯಂಬು ಅಪಹಸಿಂಚು ಹಂಸತೂಲಿಕಾ ತಲ್ಪಂಬುನ నిజాంగనారతి శ్రమంబున నిద్రాసక్తుండయ్యున్న ఎనిరుద్దుంజేరి తన యోగ విద్యా మహత్వంబునన్ అతని నెత్తుకొని మహావేగంబున శోణపురంబున కుంజని బాణాసుర నందనయగు ಉಷಾಸುಂದರಿ ತಲ್ಪಂಬುನಂದುನಿಚಿ ಇಟ್ಲನಿಯೇ. ನೋಡಿದ್ರ, ಸ್ನೇಹಿತೆಗಾಗಿ ಯಾವ ರೀತಿ ಆ ಅನಿರುದ್ಧನ್ನೇ ಅಪಹರಣ ಮಾಡ್ತಾ ಇದ್ದಾಳೆ ಈ ಚಿತ್ರರೇಖೆ. ಆಕಾಶ ಮಾರ್ಗದಿಂದ ಕಂಡಳು ದ್ವಾರಕಾ ಪಟ್ಟಣವನ್ನ. ಚೆನಿಡಾಯಂಜನಿ, ಅದರ ಬಳಿಗೆ ಹೋದಳು. ತದೀಯ ಸುಷಮಾ ವಿಶೇಷಂಬುಲಕುಂ ಪರಿತೋಷಂಬುನೊಂದುಚುನು, ಆ ಪಟ್ಟಣದ ಒಂದು ವಿಶೇಷಗಳಿಗೆ, ಅಲ್ಲಿದ್ದಂತಹ ವೈಭವಕ್ಕೆ ಸಂತೋಷ ಪಡ್ತಾ ಇದ್ದಾಳೆ. ಸಂತೋಷಪಟ್ಟು ನೋಡ್ತಾ ಇದ್ದಾಳೆ, ಇನ್ನ ಏನೇನಿದೆ ದ್ವಾರಕಾ ಪಟ್ಟಣದ ವಿಶೇಷಗಳನ್ನ ನಮಗೂ ತಿಳಿಸ್ತಾ ಇದ್ದಾಳೆ. ಕಾಮಿನೀ ಚರಣರಣಿತ ಮಣಿನೂಪುರ ಝಣಝಣ ಧ್ವನಿತ ಮಣಿ ಗೋಪುರಂಬುನು, ಎಲ್ಲ ಹೆಣ್ಣು ಮಕ್ಕಳು ಕಾಲಿಗೆ ಧರಿಸಿರ್ತಕ್ಕಂತಹ ನೂಪುರಗಳು ಝಣಝಣ ಶಬ್ದ ಮಾಡ್ತಾ ಇವೆ ಆ ದ್ವಾರಕಾ ಪಟ್ಟಣದ ಭವನಗಳಲ್ಲಿ. ಮಣಿಗೋಪುರಗಳಿಂದ ಕೂಡಿದೆ ಆ ಭವನಗಳು. ಅಂದ್ರೆ ಹೆಣ್ಣು ಸಂಸಾರದ ಕಣ್ಣು ಅಂದಾಗೆ ಮನೆಗೆ ಗೃಹಲಕ್ಷ್ಮಿಯರಿರಬೇಕು ಅಂತ ಮನೆ. ಹೊರಗಡೆ ಈಗಿನ ಹೆಣ್ಮಕ್ಳು ಬಿಡಿ, ಹೊರಗಡೆ ಅವರು ಕೂಡ ದುಡಿತಾರೆ, ಆದರೂ ಕೂಡ ಮನೆಗೆ ಹೆಣ್ಣು ಒಂದು ಲಕ್ಷಣ. ಆ ರೀತಿಯಾಗಿ ಪ್ರತಿಯೊಂದು ಭವನದಲ್ಲೂ ಕೂಡ ಗೃಹಲಕ್ಷ್ಮಿಯರು ತಾವು ನಡೆದಾಡ್ತಾ ಇದ್ರೆ ತಮ್ಮ ನೂಪುರಗಳನ್ನು ಧ್ವನಿಗೆ ಗೈತಾ ಇದ್ದಾರೆ. ಅವರ ಕಾಲಿನಲ್ಲಿ ಧರಿಸಿರ್ತಕ್ಕಂಥ ನೂಪುರಗಳು ಶಬ್ದ ಮಾಡ್ತಾ ಇದೆ ದ್ವಾರಕಾ ಪಟ್ಟಣದ ಭವನಗಳಲ್ಲಿ. ಅತಿ ವಿಭವ ವಿಜಿತ ಗೋಪುರಂಬುನು ನಗು ದ್ವಾರಕಾಪುರಂಬು, ಎಲ್ಲ ವೈಭವಗಳಿಂದ ಕೂಡಿದಂತಹ ದ್ವಾರಕಾಪುರವನ್ನ ನಿಶಾಸಮಯಂಬುನನ್ ಪ್ರಚ್ಛನ್ನ ವೇಷಂಬುನಂ ಜೊಚ್ಚಿ, ರಾತ್ರಿ ಹೊತ್ತು ಯಾರಿಗೂ ತಿಳಿದೇ ಇರೋ ಹಾಗೆ ಪ್ರಚ್ಛನ್ನ ವೇಷ, ಗುಪ್ತ ವೇಷದಿಂದ ಅವಳು ಪ್ರವೇಶ ಮಾಡಿದ್ಲು ಚಿತ್ರರೇಖೆ ದ್ವಾರಕಾಪುರವನ್ನ. ಕನಕ ಕುಂಭಕಲಿತ ಸೌಧಾಗ್ರಂಬುನ, ಆ ಅನಿರುದ್ಧನ ಒಂದು ಭವನದ ಬಳಿಗೆ ಬಂದಳು. ಆ ಭವನದಲ್ಲಿ ಕನಕ ಕುಂಭಕಲಿತ ಸೌಧಾಗ್ರಂಬುನ, ಎತ್ತರವಾದ ಭವನ, ಮೇಲೆ ಗೋಪುರಕ್ಕೆಲ್ಲ ಬಂಗಾರದ ಕಲಶಗಳನ್ನ ಅಲಂಕಾರ ಮಾಡಿದ್ದಾರೆ. ಅಂತಹ ಸೌಧದ ಉಪರಿ ಅಂತಂದ್ರೆ ಆ ಮೇಲುಪ್ಪರಿಗೆ ಭಾಗದಲ್ಲಿ ಮಣಿದೀಪ ನಿಚಯಂಬು ಪ್ರಕಾಶಿಂಪಂ, ಮಣಿದೀಪಗಳ ಕಾಂತಿ ಅಲ್ಲೆಲ್ಲ ಮೇಲೆ ಉಪ್ಪರಿಗೆಯಲ್ಲಿ ಮಣಿದೀಪಗಳ ಕಾಂತಿ ಬೆಳಗುತ್ತಾ ಇದೆ. ಚಂದ್ರಕಾಂತ ಶಿಲಾಭವನಂಬುನ, ಚಂದ್ರಕಾಂತ ಶಿಲೆಯಿಂದ ಮಾಡಿರ್ತಕ್ಕಂತಹ ಭವನ ಅದು. ಸುಧಾ ಧಾಮರುಚಿ ನಿಚಯಂಬುನ್ ಅಪಹಸಿಂಚು, ಆ ಚಂದ್ರನ ಬೆಳದಿಂಗಳ ಕಾಂತಿಯನ್ನ ಕೂಡ ತಿರಸ್ಕಾರ ಮಾಡತಕ್ಕಂತಷ್ಟು ಶುಭ್ರವಾಗಿರತಕ್ಕಂತಹ ಹಂಸ ತೂಲಿಕಾ ತಲ್ಪಂಬುನ, ಅಂತಹ ಒಂದು ಸ್ವಚ್ಛವಾದ ಶುಭ್ರವಾದ ನಿರ್ಮಲವಾದಂತಹ ಮೃದುವಾದ ಹಂಸತೂಲಿಕಾ ತಲ್ಪದಲ್ಲಿ ಪೌಡಿಸಿದ್ದಾನೆ ಈ ಇವನು
ನಿಜಾಂಗನಾರತಿ ಶ್ರಮಂಬುನ ನಿದ್ರಾಸಕ್ತುಂಡಯ್ಯುನ್ನ ಅನಿರುದ್ಧುಂಜೇರಿ. ತನ್ನ ಭಾರ್ಯೆಯರೊಡನೆ ರತಿಕೇಳಿಯಲ್ಲಿ ಆಯಾಸಗೊಂಡಿದ್ದರಿಂದ ಹಾಯಾಗಿ ಹಂಸತೂಲಿಕಾ ತಲ್ಪದಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಚಿಂತಾರಹಿತನಾದಂತಹ ಆ ಅನಿರುದ್ಧ. ಅಲ್ಲಿಗೆ ಬಂದಳು ಚಿತ್ರರೇಖೆ. ಬಂದು ತನ್ನ ಯೋಗ ವಿದ್ಯಾ ಮಹತ್ವಂಬುನನ್ನ ಆತನಿನೆತ್ತುಕೊನಿ, ತನ್ನ ಯೋಗ ವಿದ್ಯೆಯ ಬಲದಿಂದ ಆ ಅನಿರುದ್ಧನನ್ನ ಎತ್ತಿಕೊಂಡು ಮನೋವೇಗಂಬುನ ಶೋಣಪುರಂಬುನ ಕುಂಜನಿ, ಮನೋಜವ ಅವಳದು, ಅಷ್ಟು ವೇಗವಾಗಿ ಮನಸ್ಸಿನಂತೆ ವೇಗವಾಗಿ ಶೋಣಪುರ ಅಂತಂದ್ರೆ ಬಾಣಾಸುರನ ಒಂದು ಮುಖ್ಯ ಪಟ್ಟಣವಾದಂಥ ಶೋಣಪುರಕ್ಕೆ ಬಂದ್ಬಿಟ್ಲು. ಬಾಣಾಸುರ ನಂದನ ಯಗೂನ್ ಉಷಾಸುಂದರಿ ತಲ್ಪಂಬುನಂದು ನಿಚಿ ಇಟ್ಲನಿಯೇ. ನೋಡಿ, ಅವಳ ವೇಗಕ್ಕೆ ಸರಿಯಾಗಿ ನಮಗೂ ಒಂದೇ ವಾಕ್ಯದಲ್ಲಿ ಅವಳು ಅಲ್ಲಿಂದ ಎತ್ಕೊಂಡು ಬಂದು ಉಷಾಸುಂದರಿ ತಲ್ಪದಲ್ಲಿ ಮಲಗಿಸ್ಬಿಟ್ರು ಪೋತರಾಮ ಹತ್ತಿರ. ಆ ಘಟನೆಗೆ ಎಷ್ಟು ಬೇಕೋ ಅಂತಹ ವಿವರಣೆಗಳು. ಆ ಘಟನೆ ಏನು, ಅವಳಿಗ ಮನೋವೇಗದಲ್ಲಿ ಕರ್ಕೊಂಡು ಬಂದ್ಬಿಟ್ಲು ಅನಿರುದ್ಧನನ್ನ. ಅದರಿಂದ ಒಂದು ವಾಕ್ಯನೂ ಇಲ್ಲ, 4-5 ಪದಗಳಲ್ಲಿ ದ್ವಾರಕಾಪಟ್ಟಣದಿಂದ ಶೋಣಪುರಕ್ಕೆ ತಲುಪಿಬಿಟ್ಟ ಅನಿರುದ್ಧ. ತನ್ನ ಯೋಗ ವಿದ್ಯಾ ಮಹತ್ವಂಬುನನ್ನ ತನ್ನೆತ್ತುಕೊನಿ ಮನೋವೇಗಂಬುನ ಶೋಣಪುರಂಬುನ ಕುಂಜನಿ ಬಾಣಾಸುರನಂದನ ಈಗ ಉಷಾಸುಂದರಿ ತಲ್ಪಂಬುನಂದು ನಿಚಿ ಇಟ್ಲನಿಯೇ. ಆ ಉಷೆಯ ಪಕ್ಕದಲ್ಲಿ ಅನಿರುದ್ಧನನ್ನ ಮಲಗಿಸಿ ಈ ರೀತಿಯಾಗಿ ನುಡಿದಳು ಚಿತ್ರರೇಖೆ. ವನಜಾಕ್ಷಿ ಜೂಡು ನೀ ವಿಭುನ ನಿಮಿಷ ನಗದೀರು ಶೂರು ನಭಿನವ ಮಾರುನ್ ವನದಿಗಭೀರುನ್ ಉದಾರು ನಿನ್ನ ಅನಿರುದ್ಧ ಕುಮಾರು ವಿದಳಿತಾಹಿತ ಬೀರುನ್. ಅನಿರುದ್ಧನನ್ನ ಕರೆತಂದು ಉಷಾಸುಂದರಿ ತಲ್ಪದ ಮೇಲೆ ಮಲಗಿಸಿದಂತಹ ಚಿತ್ರರೇಖೆ ಹೇಳ್ತಾ ಇದ್ದಾಳೆ, ಹೇ ಗೆಳತಿ, ನೋಡು, ನಿನ್ನ ವಿಭುವನ್ನ ಕರೆದು ತಂದಿದ್ದೇನೆ. ಇವನು ಅನಿಮಿಷ ನಗಧೀರು. ಅನಿಮಿಷ ನಗ ಅಂದ್ರೆ ಮೇರು ಪರ್ವತ. ಮೇರು ಪರ್ವತದಷ್ಟು ಉನ್ನತನಾದವನು ಅಂದ್ರೆ ಅಷ್ಟು ಧೀರ. ಶೂರ ಅಭಿನವ ಮಾರುನ್ ನವ ಮನ್ಮಥ ಇವನು. ವನದಿ ಗಭೀರು, ಸಾಗರದಂತೆ ಗಂಭೀರ. ಉದಾರುಣಿ ಅನಿರುದ್ಧ ಕುಮಾರು, ಅನಿರುದ್ಧ ಇವನು. ವಿದಳಿತಾಹಿತ ವೀರುನ್, ಅಹಿತರು ಅಂದರೆ ವೈರಿಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡತಕ್ಕಷ್ಟು ಪರಾಕ್ರಮಿ ಇವನು, ವೀರ. ನೋಡು ಈ ಅನಿರುದ್ಧನನ್ನ. ನೋಡಿ, ಅನಿರುದ್ಧ ಅನ್ನೋ ಹೆಸರಿಗೆ ಸರಿಯಾಗಿ ಈ ಕಂದ ಪದ್ಯದ ದ್ವಿತೀಯಾಕ್ಷರವೆಲ್ಲವೂ ಕೂಡ ನ ನಿ ಅದರಿಂದಲೇ ಪೂರೈಸಿದ್ದಾರೆ. ದ್ವಿತೀಯಾಕ್ಷರ ಪ್ರಾಸ ಅತ್ಯಂತ ಸುಂದರವಾಗಿ ಹೊಂದಿಕೊಂಡಿದ್ದ ಅನಿರುದ್ಧನ ಹೆಸರಿಗೆ. ಅನಿನನುಶಾಸತಿ ತನ ಮನಮುನನುರಾಗಿಲ್ಲಿ ಮೇನಂಬುಲಕಾಂಕರ ಮುಲ್ಮೊನಯಂಗ ನಾನಂದಾಶುಲು ಗನುಂಗವ ಜಡಿಗುರಿಯ ಮುಖ ವಿಕಾಸ ಮೆಲರ್ಪನ್. ಚಿತ್ರರೇಖೆ ತಂದು ತೋರಿದಂತಹ ಆ ಅನಿರುದ್ಧನನ್ನ ಕಂಡ ತಕ್ಷಣ ಆ ಉಷಾಸತಿ ಮನಸ್ಸಿನಲ್ಲಿ ಅನುರಾಗ ಉಕ್ಕಿ ಬಂತು. ಮೇನಂಬುಲಕಾಂಕುರಮುಲ್ಮೊನಯಂಗ, ಶರೀರದಾದ್ಯಂತ ರೋಮಾಂಚನವಾಯಿತು ಅವಳಿಗೆ. ಆನಂದಾಶ್ರುಳು ಗನುಂಗವ ಜಡಿಗುರಿಯ, ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಸುರಿತಾ ಇದೆ. ಮುಖ ವಿಕಾಸ ಮೆಲರ್ಪನ್, ಮುಖ ಆನಂದದಿಂದ ಅನುರಾಗದಿಂದ ಅರಳಿದೆ. ಇಟ್ಲು ಮನಂಬುನನುತ್ಸಾಹಿಂಚಿ ಚಿತ್ರರೇಖಂಗನುಂಗೊನಿ ಯಯ್ಯಂತಿ ಇಟ್ಲನಿಯೇ. ಈ ರೀತಿಯಾಗಿ ಮನಸ್ಸಿಗೆ ಅತ್ಯಂತ ಆನಂದಕರವಾಗಿರುವಾಗ ಆ ಉಷೆ ಚಿತ್ರರೇಖೆಯನ್ನ ಕಂಡು ಈ ರೀತಿಯಾಗಿ ನುಡಿದಳು. ಅತಿವ ನೀ ಸಾಂಗತ್ಯಮನು ಭಾನುರುಚಿನ್ನ ಕುಂಗಲುಗುಟನ್ ಗಾಮಾಂಧಕಾರ ಮಡಂಗೆ
ధరలాక్షిణీ సఖిత్వంబను నావచేంగడింది వియోగాబ్దింగడవగంటి నబలని అనుబంధమను సుధావృష్టిచే నంగజ సంతాపమార్పంగంటి వనితనీ చెలితనంబను రసాంజనముచే నా మనోహర ನಿಧಾನಂಬುಗಂಟಿ. ಚಿತ್ರರೇಖೆಯನ್ನ ಹೊಗಳಿ ತನ್ನ ಒಂದು ಕೃತಜ್ಞತೆಗಳನ್ನು ತೋರಿಸ್ತಾ ಇದ್ದಾಳೆ ಉಷಾ ಸುಂದರಿ. ಅತಿವ ಏ ಸಖಿ, ನೀ ಸಾಂಗತ್ಯಮನು ಭಾನುರುಚಿ ನಾಕುಂಗಲುಗೂಟ ಗಾಮಾಂಧಕಾರ ಮಡಂಗೆ. ನಿನ್ನ ಸ್ನೇಹ ಅನ್ನತಕ್ಕಂತಹ ಸೂರ್ಯ ಕಿರಣ ನನಗೆ ದೊರಕಿದ್ದರಿಂದ ನನ್ನ ಕಾಮಾಂಧಕಾರವೆಲ್ಲವೂ ತೊಲಗಿತು. ಧರಲಾಕ್ಷಿಣಿ ಸಖೀತ್ವಂಬನು ನಾವಚೇಂಗಡಿಂದಿ ವಿಯೋಗಾಬ್ಧಿಂಗಡವಗಂಟಿ. ನಿನ್ನ ಸ್ನೇಹ ಅನ್ನತಕ್ಕಂತಹ ನಾವೇ ನನಗೆ ದೊರಕಿದ್ದರಿಂದ ದಾಟಲಕ್ಕೆ ಅಸಾಧ್ಯವಾಗಿದ್ದಂತಹ ವಿಯೋಗದ ಸಾಗರವನ್ನು ನಾನು ದಾಟುವುದಕ್ಕೆ ಸಾಧ್ಯವಾಯಿತು. ನಬಲ ನೀ ಅನುಬಂಧಮನು ಸುಧಾವೃಷ್ಟಿಚೆ ನಂಗಜ ಸಂತಾಪ ಮಾರ್ಪಂಗಂಟಿ. ಹೇ ಸಖಿ, ನಿನ್ನ ಅನುಬಂಧ ಅನ್ನತಕ್ಕಂತಹ ಅಮೃತ ವರ್ಷದಿಂದ ಅಂಗಜ ಸಂತಾಪವೆಲ್ಲ, ನನ್ನ ಅಂಗಜ ಸಂತಾಪವೆಲ್ಲ ತಂಪಾಯಿತು, ತಂಪುಗೊಂಡಿತು. ವನಿತ ನೀ ಚಲಿತನಂಬನು ರಸಾಂಜನಮುಚೆ ನಾ ಮನೋಹರ ನಿಧಾನಂಬುನ್ ಗಂಟಿ. ನಿನ್ನ ಸ್ನೇಹ ಅನ್ನತಕ್ಕಂಥದ್ದು ಒಂದು ಉತ್ತಮವಾದಂಥ ರಸಾಂಜನವಾಯಿತು. ಅಂಜನ ಅಂತಂದರೆ ಕಣ್ಣಿಗೆ ಕಾಡಿಗೆ ಹಾಕ್ಕೊಳ್ಳೋದು, ಅದೊಂದು ಕಣ್ಣಿಗೆ ಹಚ್ಕೊಳ್ಳತಕ್ಕಂಥ ಒಂದು ಸಿದ್ಧಪಡಿಸಿದಂಥ ಒಂದು ಔಷಧಿ. ಆ ರೀತಿಯ ಅಂಜನ ಹಾಕ್ಕೊಂಡ್ರೆ ಕಳೆದೋಗಿರೋ ವಸ್ತು ಆಗಿರ್ಬೋದು, ಈ ರೀತಿ ಕನಸಿನಲ್ಲಿ ಕಂಡಂಥವರಾಗಿರ್ಬೋದು, ಆ ಅಂಜನ ಹಚ್ಕೊಂಡು ಕಣ್ಣಿಗೆ ನೋಡಿದ್ರೆ ಅವರೆಲ್ಲಿದ್ದಾರೆ ಅನ್ನತಕ್ಕಂಥದ್ದು ತಿಳಿದು ಬರುತ್ತೆ ಅನ್ನತಕ್ಕಂಥದ್ದು. ಆ ರೀತಿಯಾದ ಅಂಜನದ ಪ್ರಯೋಗಗಳೆಲ್ಲ ಇತ್ತು ಹಿಂದೆ, ಅದನ್ನೇ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ನೀ ಚಲಿತನಂಬನು ರಸಾಂಜನಮುಚೆ ನಾ ಮನೋಹರ ನಿಧಾನಂಬುಂಗಂಟಿ. ನಿನ್ನ ಸ್ನೇಹ ಅನ್ನತಕ್ಕಂತಹ ರಸಾಂಜನ ಸಿದ್ಧಾಂಜನದಿಂದ ನನ್ನ ಮನಸ್ಸನ್ನು ಅಪಹರಿಸಿದ್ದಂತಹ ಈ ಸುಂದರನನ್ನ ಕಾಣಲಿಕ್ಕೆ ನನಗೆ ಸಾಧ್ಯವಾಯಿತು. ಕಲಲಂದೋಚಿನ ರೂಪು ಗ್ರಕ್ಕನ ಲಿಖಿಂಚಿ ವಾರು ನೌನನ್ನ ದೋಡ್ ತೆಚ್ಚುವಾರುಂಗಲರೆ. ಕಲಲಂದೋಚಿನ ರೂಪು ಗ್ರಕ್ಕನಲ್ಲಿ ಕಿಂಚಿ, ನನ್ನ ಕನಸಲ್ಲಿ, ಅವನೇನು ನಿನ್ನ ಕನಸಲ್ಲೆಲ್ಲ ಬಂದಿದ್ದಿತ್ತು, ಚಿತ್ರರೇಖೆ ಕನಸಲ್ಲೆಲ್ಲ ಬಂದಿದ್ದಿದ್ದು ಉಷೆ ಕನಸಿನಲ್ಲಿ. ಇವಳ ಕನಸಿನಲ್ಲಿ ಬಂದಂತಹ ಅವನ ರೂಪನ್ನ ಗ್ರಕ್ಕನಲ್ಲಿ ಕಿಂಚಿ, ಇಷ್ಟು ಸುಂದರವಾಗಿ, ಇಷ್ಟು ಸರಿಯಾಗಿ ನೀನು ಲಿಖಿಸಿ ವಾರು ನೌನನ್ನ ದೋಡ್ ತೆಚ್ಚುವಾರುಂಗಲರೆ. ಹೌದು, ಇವರೇ ನನ್ನ ಮನಸ್ಸನ್ನು ಅಪಹರಿಸಿದವರು ಸ್ವಪ್ನದಲ್ಲಿ ಎಂದಿದ ತಕ್ಷಣ ಅವರನ್ನ ಕರೆದುಕೊಂಡು ಬರತಕ್ಕಂತಹ ಅವರು ನೀನಲ್ಲದೆ ಇನ್ಯಾರಾದರೂ ಸಿಗ್ತಾರ. నీటిలో జాడంబుట్టించు నేర్చు నీకే గల్గునే ಮೂಡು ಲೋಕಮುಲಂದು. ನೀರಿನಲ್ಲಿ ಕೂಡ ಜಾಡು ಮೂಡಿಸ್ತಕ್ಕಂತಹ ಅಂತಂದ್ರೆ ಅಷ್ಟು ಅಭೇದ್ಯ ನಿನ್ನ ಒಂದು ಚಲನೆ ಅಂತಂದ್ರೆ ಎಲ್ಲಿ ಬೇಕಾದರೂ ಸಂಚಾರ ಮಾಡಿ, ನೀರಿನಲ್ಲಾಗಿರ್ಬೋದು, ಆಕಾಶದಲ್ಲಾಗಿರ್ಬೋದು, ಬೇರೆಯವರ ಮನಸ್ಸನ್ನಲ್ಲಾಗಿರ್ಬೋದು, ಎಲ್ಲಿ ಬೇಕಾದರೂ ನೀನು ವಿಹರಿಸ್ತೀಯ. ನೀಟಿಲೊಂಜಾಡಂಬುಟ್ಟಿಂಚು ನೇರ್ಚು, ನೀರಿನಲ್ಲಿ ನಿನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತೀಯ. ಅಂದ್ರೆ ಆ ರೀತಿ ಎಲ್ಲ ಕಡೆಗೂ ಕೂಡ ಅವಳು ಹೋಗಬಲ್ಲಳು ಚಿತ್ರರೇಖೆ. ನೀಕೇ ಕಾಕ ಗಲ್ಗುನೆ ಮೂಡು ಲೋಕಮಲು ಎಂದು. ಇಂತಹ ಜಾಣ್ಮೆ ಈ ಮೂರು ಲೋಕದಲ್ಲೂ ಕೂಡ ನಿನಗಲ್ದೆ ಇನ್ಯಾರಿಗೂ ಇಲ್ಲ. ನನ್ನ ಮನಸ್ಸಿನಲ್ಲಿ, ನನ್ನ ಸ್ವಪ್ನದಲ್ಲಿ ಕಂಡಂತಹ ಸುಂದರನನ್ನ ಚಿತ್ರಿಸಿದ್ದು ಅಲ್ಲದೆ ಅವನನ್ನ ಕರೆದೂ ತಂದಿದ್ದೀಯ. ಇಂತಹ ಸಾಹಸ, ಇಂತಹ ಒಂದು ವಿಸ್ಮಯ ನೀನಲ್ಲದೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಂತಾಗಿ ಚಿತ್ರರೇಖೆಯನ್ನು ಹೋಳ್ತಾ ಇದ್ದಾಳೆ ಉಷಾ ಸುಂದರಿ. అని వినుతించి చిత్రరేఖను నిజమందిరంబున కుంభోవం బనిచినన్ జనియనంత వింత జనులకెవ్వరికిం ప్రవేశింపరాని ఎంతఃపుర సౌధాంతరంబున ಅನಿರುದ್ಧುಂಡು ಮೇಲ್ಕೊನಿ ಅಯ್ಯಂತಿಂಗನುಂಗುನಿ ಎప్పుడు. ಈ ರೀತಿಯಾಗಿ ಮುಂತಾದಾಗಿ ಚಿತ್ರರೇಖೆಯನ್ನ
ಹೊಗಳಿ ತನ್ನ ಕೃತಜ್ಞತೆಗಳನ್ನು ತೋರಿಸಿದಂಥ ಉಷಾ ಸುಂದರಿ ಚಿತ್ರರೇಖೆಯನ್ನು ಇನ್ನು ನೀನು ನನಗೆ ಅತ್ಯಂತ ಉಪಕಾರ ಮಾಡಿದ್ದೀಯ, ನೀನಿನ್ನು ಹೊರಡಬಹುದು ನಿನ್ನ ಮಂದಿರಕ್ಕೆ ಅಂತ ನುಡಿದಳು. ಆ ಚಿತ್ರರೇಖೆ ಕೂಡ ತನ್ನ ಪುರಕ್ಕೆ, ತನ್ನ ವಾಸಸ್ಥಾನಕ್ಕೆ ಹೊರಟು ಬಿಟ್ಲು. ವಿಂತ ಜನುಲಕ್ಕೆವ್ವರಿಕಿಂ ಪ್ರವೇಶಿಂಪರಾಣಿ, ಬೇರೆ ಹೊರಗಡೆಯವರು ಯಾರೂ ಕೂಡ ಅಪ್ಪಣೆ ಇಲ್ಲದೆ ಯಾರಿಗೂ ಪ್ರವೇಶವಿಲ್ಲದಂತಹ ಈ ಉಷಾ ಸುಂದರಿಯ ಅಂತಃಪುರ ಸೌಧಾಂತರದೊಳಗೆ ಸೌದಾಂತರಂಬುನ ಅನಿರುದ್ಧುಂಡು ಮೇಲ್ಕೊನಿ. ಅನಿರುದ್ಧನಿಗೆ ಎಚ್ಚರಿಕೆ ಆಯಿತು. ಯಾರು ಬೇರೆ ಯಾರು ಕೂಡ ಪ್ರವೇಶವೇ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಈ ಅಂತಃಪುರದ ಸೌಧದಲ್ಲಿ ಅನಿರುದ್ಧ ಎದ್ದ ತಕ್ಷಣ ಕಣ್ಣು ಬಿಡ್ತಾನೆ. ಪಕ್ಕದಲ್ಲಿ ಉಷೆ ಎಂತಿಂಗನುಂಗೊನಿ ಅಪ್ಪುಡು. ಆ ಉಷಾ ಸುಂದರಿಯನ್ನ ಕಂಡು ಅನಿರುದ್ಧನ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಕೂಡ ನೋಡೋಣ. ಸುರುಚಿರ ಮೃದು ತಲ್ಪಂಬುನ ಬರಿರಂಭಣ ಸರಸ ವಚನ ಭಾವ ಕಳಾ ಚಾತುರೀ ಮೆರೆಸಿ ರಾಕುಮಾರುಂಡು ತರುಣೀಮಣಿಂಬೊಂದೆಂ ಮದನ ತಂತ್ರಜ್ಞುಂಡೈ. ಆ ಸುರುಚಿರವಾದಂತಹ ಮೃದುವಾದಂತಹ ತಲ್ಪದಲ್ಲಿ ಈ ಉಷಾ ಸುಂದರಿಯನ್ನ ಕಂಡ ಅವನಿಗೂ ಅವಳು ಅವನ ಮನಸ್ಸನ್ನು ಕೂಡ ಅವಳು ಅಪಹರಿಸಿದ್ಲು. ಅವಳಂತೂ ಕಾಯ್ತಾ ಇದ್ಲು, ಅವನಿಗಾಗಿಯೇ ತಪಿಸ್ತಾ ಇದ್ಲು. ಪರಿರಂಭಣ ಸರಸ ವಚನ ಭಾವಕಳಾ ಚಾತುರಿ ಮೆರೆಸಿ, ಆಲಾಪಗಳು ಆಲಿಂಗನಗಳು ಮುಂತಾದಂತಹ ರತಿಕೇಳಿಯಲ್ಲಿ ರಾಕುಮಾರುಂಡು, ಆ ರಾಜಕುಮಾರನಾದಂಥ ಅನಿರುದ್ಧ ತರುಣೀಮಣಿಂಬೊಂದೆ, ತರುಣೀಮಣಿಯಾದಂಥ ಉಷೆಯಲ್ಲಿ ಬೆರೆತ, ಮದನ ತಂತ್ರಜ್ಞುಂಡೈ, ಕಾಮಕೇಳಿಯಲ್ಲಿ ಅವರಿಬ್ಬರು ತೊಡಗಿಕೊಂಡರು. ಇವ್ವಿದಂಬುನನ್ನತಿ ಮನೋಹರ ವಿಭವಾಭಿರಾಮಂಬುಲಗು ದಿವ್ಯಾಂಬರಾಭರಣ ಮಾಲ್ಯಾನುಲೇಪನಂಬುಲನ್ ಗರ್ಪೂರ ತಾಂಬೂಲಂಬುಲ ವಿವಿಧಾನ್ನ ಪಾನಂಬುಲ ಸುರುಚಿರಮಣಿ ದೀಪ ನೀರಾಜನಂಬುಲ ಸುಗಂಧ ಬಂಧುರಾಗರು ಧೂಪಂಬುಲ ಆಟಲಂಬಾಟಲ ವೀಣಾ ವಿನೋದಂಬುಲಂ ಪರಿತುಷ್ಟಿಂಬೊಂದಿ ಕನ್ಯಾಕುಮಾರುಕುಲ ಆನಂದ ಸಾಗರಾಂತರ್ನಿಮಗ್ನ ಮಾನಸುಲೈ ಯುದಯಾಸ್ತಮಯ ನಿರೂಪಣಂಬು ಸೇಯ ನೇರಕ ಪ್ರಾಣಾಂಬುಲೊಕ್ಕಟೀನ ತಲಂಬುಲಂಗಲಸಿ ಇಷ್ಟೋಪಭೋಗಂಬುಲ ಸುಖೀಂಚುಚುಂಡಿರಂತ. ಈ ರೀತಿಯಾಗಿ ಆ ಉಷೆ ಮತ್ತು ಅನಿರುದ್ಧರಿಬ್ಬರೂ ಕೂಡ ಅತಿ ಮನೋಹರವಾದ ವಿಭವಗಳು. ಉಷೆ ಬಾಣಾಸುರನ ಪುತ್ರಿ. ಆ ಬಾಣಾಸುರ ಅತ್ಯಂತ ದೊಡ್ಡ ರಾಜ. ಆ ರಾಜಕುಮಾರಿಗೆ ಉಪಭೋಗಗಳಿಗೇನು ಕಡಿಮೆಯೇ? ಅವಳ ಆಜ್ಞೆ ಕೊಟ್ಟರೆ ಯಾರಿಗೂ ತಿಳಿದೇ ಇರೋ ಹಾಗೆ ಅವಳ ಅಂತಃಪುರಕ್ಕೆ ಎಲ್ಲ ಸೌಕರ್ಯಗಳು ಕೂಡ ಬರುತ್ತವೆ. ಆ ರೀತಿಯ ಎಂತೆಂತಹ ವೈಭವವಾಗಿ ಆನಂದವಾಗಿ ಏನೇನು ಶೃಂಗಾರ ಸಾಧನಗಳೆಲ್ಲ ಬಳಸ್ಕೊಂಡು ಆನಂದವಾಗಿದ್ರು ಉಷೆ ಮತ್ತೆ ಅನಿರುದ್ಧ. ದಿವ್ಯಾಂಬರಾಭರಣ ಮಾಲ್ಯಾನುಲೇಪನಂಬುಲ ಕರ್ಪೂರ ತಾಂಬೂಲಂಬುಲ ವಿವಿಧಾನ್ನ ಪಾನಂಬುಲ, ಅವರಿಬ್ಬರೂ ಕೂಡ ಒಳ್ಳೆ ಷಡ್ರಸೋಪೇತವಾದಂತಹ ಸುಖಕರವಾದ ರುಚಿಕರವಾದಂತಹ ಊಟಗಳನ್ನು ಮಾಡಿಕೊಂಡು ಕರ್ಪೂರ ತಾಂಬೂಲ ಸೇವನೆ ಮಾಡಿಕೊಂಡು ಮಾಲ್ಯ ಗಂಧ ಅನುಲೇಪನಗಳನ್ನು ಮಾಡಿಕೊಂಡು ಸುರುಚಿರ ಮಣಿದೀಪ ನೀರಾಜನಂಬುಲ, ಸುರುಚಿರವಾದಂತಹ ಮಣಿದೀಪಗಳು ಬೆಳಗುತ್ತಾ ಇರಬೇಕಾದ್ರೆ ಅದೊಂದು ತಂಪು ನೀಡಬೇಕು, ಬೆಳಕು ನೀಡಬೇಕು. ಆ ರೀತಿಯಾದಂಥ ಮಣಿದೀಪ ನೀರಾಜನಂಬುಲ ಸುಗಂಧ ಬಂಧುರಾಗರು ಧೂಪಂಬುಲ, ಆ ಒಂದು ಶಯ್ಯಾಗ್ರಹದಲ್ಲಿ ಬಂಧರವಾದಂತಹ ಹಿತಕರವಾದಂತಹ ಸುವಾಸನಾಯುಕ್ತವಾದಂತಹ ಅಗರು ಧೂಪಗಳನ್ನೆಲ್ಲ ಬೆಳಗಿಸ್ಕೊಂಡು ಆಟಲ ಪಾಟಲ ಇಬ್ಬರು ಆನಂದವಾಗಿ ಆಟವಾಡ್ತಾ ಹಾಡ್ತಾ ವೀಣಾ ವಿನೋದಂಬುಲ ವೀಣೆಗಳನ್ನು ನುಡಿಸ್ತಾ ಪರಿತುಷ್ಟಿಂ ಹೊಂದಿ ತೃಪ್ತಿಯನ್ನು ಹೊಂದಿ ಕನ್ಯಾಕುಮಾರಕುಲು, ಆ ಉಷಾ ಕನ್ಯೆ ಮತ್ತು ಅನಿರುದ್ಧ ಕುಮಾರ ಇವರಿಬ್ಬರೂ ಕೂಡ ಆನಂದ ಸಾಗರಾಂತರ್ ನಿಮಗ್ನ ಮಾನಸುಲೈ, ಆನಂದ ಸಾಗರದಲ್ಲಿ ತೇಲ್ತಾ ಇದ್ದಾರೆ ಇಬ್ಬರೂ ಹಾಯಾಗಿ. ಅವರಿಗೆ ಹೊರಗಿನ ಪರಿವೆಯಾಗಲಿ ಕಾಲದ ಪರಿವೆಯಾಗಲಿ, ಇದು ಹಗಲು ಇದು ರಾತ್ರಿ, ಇದು ಸೂರ್ಯೋದಯ ಆಯಿತು ಇದು ಸೂರ್ಯಾಸ್ತಮಯ ಆಯಿತು ಅನ್ನೋದಕ್ಕಂಥದ್ದು ಕೂಡ ಗಮನಿಸಕ್ಕೆ ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ. ಉದಯಾಸ್ತಮಯ ನಿರೂಪಣಂಬುಸೇಯ ನೇರಕ, ಹಗಲ್ಯಾವುದೋ ರಾತ್ರಿ ಯಾವುದೋ
ಕಂಡುಕೊಳ್ಳೋಕ್ಕೆ ಆಗದಷ್ಟು ಆನಂದ ಸಾಗರದಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ ಅವರು. ಪ್ರಾಣಂಬುಲೊಕ್ಕಟೈನ ತಲಂಬುಲಂಗಲಸಿ, ಆ ಪ್ರಾಣಗಳೆಲ್ಲವೂ ಇಬ್ಬರ ಪ್ರಾಣಗಳು ಒಂದಾಗಿ ಇಷ್ಟೋಪಭೋಗಂಬುಲ ಸುಖೀಂಚು ಚುಂಡಿನಂತ ಅವರಿಗೆ ಬೇಕಾದಂತಹ ಆಟ ಪಾಠ ವಿನೋದಗಳು ರತಿ ಕೇಳಿ ಇವುಗಳಲ್ಲಿ ಸುಖವಾಗಿ ಮಾತು ವೀಣೆ ನುಡಿಸ್ತಕ್ಕಂಥದ್ದು ಹಾಡ್ತಕ್ಕಂಥದ್ದು ಎಲ್ಲವೂ ಅಲ್ಲೇ ಅಂತಃಪುರದಲ್ಲಿ ಮಾಡ್ತಾ ಇಬ್ಬರು ಆನಂದ ಸಾಗರದಲ್ಲಿ ತೇಲು ಹೋಗ್ತಾ ಇದ್ದಾರೆ ಉಷಾ ಹಾಗೂ ಅನಿರುದ್ಧ.